ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಸಲ್ಲಿಕೆ ಆದ ಬಳಿಕ ಒಂದೊಂದೇ ವಿಚಾರಗಳು ಹೊರಗೆ ಬರ್ತಾ ಇದೆ. ಪವಿತ್ರ ಗೌಡ ಹಾಗೂ ದರ್ಶನ್ ನಡುವಿನ 16 ಸೆಕೆಂಡ್ಗಳ ಟಾಕ್ ಸೀಕ್ರೆಟ್ ಈಗ ರಿವೀಲ್ ಆಗ್ತಾ ಇದೆ. ರೇಣುಕಾಸ್ವಾಮಿ ಕಿಡ್ನಾಪ್ ದಿನ 16 ಸೆಕೆಂಡುಗಳ ಕಾಲ ಮಾತುಕತೆಯನ್ನು ನಡೆಸಿದ್ರು ದರ್ಶನ್ ಹಾಗೂ ಪವಿತ್ರ ಗೌಡ. ಆ ಸಂದರ್ಭದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಕುತೂಹಲಕಾರಿ ವಿಚಾರ ಬೆಳಕಿಗೆ ಬರ್ತಾ ಇದೆ. ಕೊಲೆಗೂ ಮುನ್ನ ಮತ್ತು ಮರ್ಡರ್ ನಂತರ ಆರೋಪಿಗಳ ಮಧ್ಯೆ ಮಾತುಕತೆ ಆಗಿದೆ. ದರ್ಶನ್ ಮತ್ತು ಪವಿತ್ರ ಮಾತನಾಡಿರೋದು ಕೇವಲ 16 ಸೆಕೆಂಡ್. ಜೂನ್ 8ನೇ ತಾರೀಕು ಮತ್ತು ಜೂನ್ 10ರಂದು ಮಾತ್ರ ಮಾತುಕತೆ ಆಗಿದೆ. 16 ಸೆಕೆಂಡ್ನ ಟಾಕ್ನಲ್ಲಿ ಇಬ್ಬರ ಮಧ್ಯೆ ಯಾವ ರೀತಿಯಾಗಿರುವಂತಹ ಸಂಭಾಷಣೆ ಆಗಿತ್ತು, ಅದು ಈಗ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಅಪಹರಣ ಮಾಡೋದಕ್ಕೂ ಮುನ್ನ ಹಾಗೂ ಅಪಹರಣ ಮಾಡಿರುವ ಕೊಲೆ ಆದ ನಂತರ ಈ ಎರಡು ಸಂದರ್ಭಗಳಲ್ಲಿ 16 ಸೆಕೆಂಡ್ಗಳ ಕಾಲ ಸಂಭಾಷಣೆ ಆಗಿತ್ತು. ವಾಟ್ಸ್ಆಪ್ ಮತ್ತು ನಾರ್ಮಲ್ ಕಾಲ್ನಲ್ಲಿ ಇಬ್ಬರ ಮಧ್ಯೆ ಮಾತುಕತೆ ಆಗಿತ್ತು. ಕಾಲ್ ಡಿಲೀಟ್ ಮಾಡಿದ್ರು ಪವಿತ್ರ ಗೌಡ ಮತ್ತು ದರ್ಶನ್. ಜೂನ್ 8ರಂದು ಸಂಜೆ ದರ್ಶನ್ ಮತ್ತು ಪವಿತ್ರ ಗೌಡ ಮಾತನಾಡಿದ್ರು ಫೋನ್ನಲ್ಲಿ. ಸ್ವಾಮಿಯನ್ನ ಕರೆತಂದಿದ್ದೀವಿ ಬಾ ಅಂತ ಕೇವಲ 5 ಸೆಕೆಂಡ್ ಈ ಸಂದರ್ಭದಲ್ಲಿ ಮಾತನಾಡಲಾಗಿತ್ತು. ಪವಿತ್ರ ಗೌಡ ಜೊತೆಗೆ ದರ್ಶನ್ ಮಾತಾಡಿರೋದು. ಅದಾದ ನಂತರ ಜೂನ್ 9ರಂದು ಇಬ್ಬರ ನಡುವೆ ಯಾವುದೇ ಮಾತುಕತೆ ಫೋನ್ ಮೂಲಕ ಆಗಿರಲಿಲ್ಲ. ಇನ್ನು ಜೂನ್ 10ನೇ ತಾರೀಕು ಬೆಳಗ್ಗೆ 10:30ರಲ್ಲಿ 33 ಸಂದರ್ಭದಲ್ಲಿ 10 ಸೆಕೆಂಡ್ ಚರ್ಚೆಯಾಗಿದೆ. ಕೇವಲ 10 ಸೆಕೆಂಡ್. ಪೊಲೀಸರು ನಿನ್ನ ಮನೆ ಹತ್ತಿರ ಬಂದು ವಿಚಾರಿಸಬಹುದು, ಏನೂ ಗೊತ್ತಿಲ್ಲ ಅಂತ ಹೇಳುವಂತ ಕೇವಲ 10 ಸೆಕೆಂಡ್ ಮಾತನಾಡಿದ್ದಾರೆ ದರ್ಶನ್ ಹಾಗೂ ಪವಿತ್ರ ಗೌಡ. ಇಬ್ಬರ ಮಧ್ಯೆ ಸಂಭಾಷಣೆ ಆ ರೀತಿಯಾಗಿ ಆಗಿದೆ. ಕೇವಲ 10 ಸೆಕೆಂಡ್ಗಳ ಸಂಭಾಷಣೆ. ಇನ್ನು ಕೇಸ್ ಬೆಳಕಿಗೆ ಬರ್ತಾ ಇದ್ದಂತೆ ಇಬ್ಬರಿಂದಲೂ ಕೂಡ ಕಾಲ್ ಲಿಸ್ಟನ್ನು ಡಿಲೀಟ್ ಮಾಡಿಸಲಾಗಿದೆ. ಇದೀಗ ತನಿಖೆಯ ಸಂದರ್ಭದಲ್ಲಿ ಈ ವಿಚಾರ ಬೆಳಕಿಗೆ ಬಂದಿರೋದು. ಒಟ್ಟು ಕೇವಲ 16 ಸೆಕೆಂಡುಗಳ ಕಾಲ ನಡೆದಿರುವಂತಹ ಮಾತುಕತೆ ಮಾತ್ರವೇ ಈಗ ಬೆಳಕಿಗೆ ಬಂದಿರೋದು. ಅಂದರೆ ಕೊಲೆ ಅಂದರೆ ಅಪಹರಣ ಮಾಡೋದಕ್ಕೂ ಮುನ್ನ ಹಾಗೂ ಕೊಲೆಯಾದ ನಂತರ 2 ಬಾರಿ ಮಾತ್ರವೇ ಇಬ್ಬರ ನಡುವೆ ಫೋನ್ ಮೂಲಕ ಸಂಭಾಷಣೆ ಆಗಿರೋದು ಈಗ ಬೆಳಕಿಗೆ ಬರ್ತಾ ಇದೆ. ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಸಲ್ಲಿಕೆ ಆದ ಬಳಿಕ ಒಂದೊಂದೇ ವಿಚಾರಗಳು ಹೊರಗೆ ಬರ್ತಾ ಇದೆ. ಪವಿತ್ರ ಗೌಡ ಹಾಗೂ ದರ್ಶನ್ ನಡುವಿನ 16 ಸೆಕೆಂಡ್ಗಳ ಟಾಕ್ ಸೀಕ್ರೆಟ್ ಈಗ ರಿವೀಲ್ ಆಗ್ತಾ ಇದೆ. ರೇಣುಕಾಸ್ವಾಮಿ ಕಿಡ್ನಾಪ್ ದಿನ 16 ಸೆಕೆಂಡುಗಳ ಕಾಲ ಮಾತುಕತೆಯನ್ನು ನಡೆಸಿದ್ರು ದರ್ಶನ್ ಹಾಗೂ ಪವಿತ್ರ ಗೌಡ. ಆ ಸಂದರ್ಭದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಕುತೂಹಲಕಾರಿ ವಿಚಾರ ಬೆಳಕಿಗೆ ಬರ್ತಾ ಇದೆ. ಕೊಲೆಗೂ ಮುನ್ನ ಮತ್ತು ಮರ್ಡರ್ ನಂತರ ಆರೋಪಿಗಳ ಮಧ್ಯೆ ಮಾತುಕತೆ ಆಗಿದೆ. ದರ್ಶನ್ ಮತ್ತು ಪವಿತ್ರ ಮಾತನಾಡಿರೋದು ಕೇವಲ 16 ಸೆಕೆಂಡ್. ಜೂನ್ 8ನೇ ತಾರೀಕು ಮತ್ತು ಜೂನ್ 10ರಂದು ಮಾತ್ರ ಮಾತುಕತೆ ಆಗಿದೆ. 16 ಸೆಕೆಂಡ್ನ ಟಾಕ್ನಲ್ಲಿ ಇಬ್ಬರ ಮಧ್ಯೆ ಯಾವ ರೀತಿಯಾಗಿರುವಂತಹ ಸಂಭಾಷಣೆ ಆಗಿತ್ತು, ಅದು ಈಗ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಅಪಹರಣ ಮಾಡೋದಕ್ಕೂ ಮುನ್ನ ಹಾಗೂ ಅಪಹರಣ ಮಾಡಿರುವ ಕೊಲೆ ಆದ ನಂತರ ಈ ಎರಡು ಸಂದರ್ಭಗಳಲ್ಲಿ 16 ಸೆಕೆಂಡ್ಗಳ ಕಾಲ ಸಂಭಾಷಣೆ ಆಗಿತ್ತು. ವಾಟ್ಸ್ಆಪ್ ಮತ್ತು ನಾರ್ಮಲ್ ಕಾಲ್ನಲ್ಲಿ ಇಬ್ಬರ ಮಧ್ಯೆ ಮಾತುಕತೆ ಆಗಿತ್ತು. ಕಾಲ್ ಡಿಲೀಟ್ ಮಾಡಿದ್ರು ಪವಿತ್ರ ಗೌಡ ಮತ್ತು ದರ್ಶನ್. ಜೂನ್ 8ರಂದು ಸಂಜೆ ದರ್ಶನ್ ಮತ್ತು ಪವಿತ್ರ ಗೌಡ ಮಾತನಾಡಿದ್ರು ಫೋನ್ನಲ್ಲಿ. ಸ್ವಾಮಿಯನ್ನ ಕರೆತಂದಿದ್ದೀವಿ ಬಾ ಅಂತ ಕೇವಲ 5 ಸೆಕೆಂಡ್ ಈ ಸಂದರ್ಭದಲ್ಲಿ ಮಾತನಾಡಲಾಗಿತ್ತು. ಪವಿತ್ರ ಗೌಡ ಜೊತೆಗೆ ದರ್ಶನ್ ಮಾತಾಡಿರೋದು. ಅದಾದ ನಂತರ ಜೂನ್ 9ರಂದು ಇಬ್ಬರ ನಡುವೆ ಯಾವುದೇ ಮಾತುಕತೆ ಫೋನ್ ಮೂಲಕ ಆಗಿರಲಿಲ್ಲ. ಇನ್ನು ಜೂನ್ 10ನೇ ತಾರೀಕು ಬೆಳಗ್ಗೆ 10:30ರಲ್ಲಿ 33 ಸಂದರ್ಭದಲ್ಲಿ 10 ಸೆಕೆಂಡ್ ಚರ್ಚೆಯಾಗಿದೆ. ಕೇವಲ 10 ಸೆಕೆಂಡ್. ಪೊಲೀಸರು ನಿನ್ನ ಮನೆ ಹತ್ತಿರ ಬಂದು ವಿಚಾರಿಸಬಹುದು, ಏನೂ ಗೊತ್ತಿಲ್ಲ ಅಂತ ಹೇಳುವಂತ ಕೇವಲ 10 ಸೆಕೆಂಡ್ ಮಾತನಾಡಿದ್ದಾರೆ ದರ್ಶನ್ ಹಾಗೂ ಪವಿತ್ರ ಗೌಡ. ಇಬ್ಬರ ಮಧ್ಯೆ ಸಂಭಾಷಣೆ ಆ ರೀತಿಯಾಗಿ ಆಗಿದೆ. ಕೇವಲ 10 ಸೆಕೆಂಡ್ಗಳ ಸಂಭಾಷಣೆ. ಇನ್ನು ಕೇಸ್ ಬೆಳಕಿಗೆ ಬರ್ತಾ ಇದ್ದಂತೆ ಇಬ್ಬರಿಂದಲೂ ಕೂಡ ಕಾಲ್ ಲಿಸ್ಟನ್ನು ಡಿಲೀಟ್ ಮಾಡಿಸಲಾಗಿದೆ. ಇದೀಗ ತನಿಖೆಯ ಸಂದರ್ಭದಲ್ಲಿ ಈ ವಿಚಾರ ಬೆಳಕಿಗೆ ಬಂದಿರೋದು. ಒಟ್ಟು ಕೇವಲ 16 ಸೆಕೆಂಡುಗಳ ಕಾಲ ನಡೆದಿರುವಂತಹ ಮಾತುಕತೆ ಮಾತ್ರವೇ ಈಗ ಬೆಳಕಿಗೆ ಬಂದಿರೋದು. ಅಂದರೆ ಕೊಲೆ ಅಂದರೆ ಅಪಹರಣ ಮಾಡೋದಕ್ಕೂ ಮುನ್ನ ಹಾಗೂ ಕೊಲೆಯಾದ ನಂತರ 2 ಬಾರಿ ಮಾತ್ರವೇ ಇಬ್ಬರ ನಡುವೆ ಫೋನ್ ಮೂಲಕ ಸಂಭಾಷಣೆ ಆಗಿರೋದು ಈಗ ಬೆಳಕಿಗೆ ಬರ್ತಾ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ.
ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.